ಮಂಗಳೂರಲ್ಲಿ ಮಳೆಗೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಾಶಿ, ರಸ್ತೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಂತೂ ಮಳೆ ತಂದಿರುವಂತಹ ಅವಾಂತರ ಒಂದೆರಡಲ್ಲ, ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ, ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ನಿರಂತರವಾದ ಮಳೆ, ಗುಡ್ಡ ಕುಸಿತ ಆಗಿದೆ. ಮಣ್ಣಿನ ರಾಶಿ ರಾಶಿ ಕಂಡು ಬರ್ತಾ ಇದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಾಶಿ, ರಸ್ತೆಯಲ್ಲಿ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು, ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಕೆಪಿಟಿಯಿಂದ ಏನು ಕೆಎಸ್ಆರ್ಟಿಸಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಅಲ್ಲಿ ಮೇಲ್ಭಾಗದ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸುವುದು, ಬೃಹದಾಕಾರದ ಬಂಡೆಗಳು ಈ ಒಂದು ರಸ್ತೆಗೆ ಬಿದ್ದಿರುವ ಕಾರಣವಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಗಮನಿಸಬಹುದು, ಬಹಳ ಗುಡ್ಡ ಪ್ರದೇಶ. ಈ ಗುಡ್ಡ ಪ್ರದೇಶದ ಮಣ್ಣು ನಿನ್ನೆ ರಾತ್ರಿಗೆ ಈ ರೀತಿಯಾಗಿ ಕುಸಿದು ಬಿದ್ದಿರುವಂತದ್ದು. ಏನು ಈ ಒಂದು ರಸ್ತೆ ಏನಿದೆ, ಇದು ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ರಸ್ತೆ. ಆದ್ರೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತಹ ಕಾರಣವಾಗಿ ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳು ಸಂಚರಿಸ್ತಾ ಇರುತ್ತೆ. ಹೀಗಾಗಿ ದೊಡ್ಡ ಪ್ರಾಣ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ತಡರಾತ್ರಿ ಈ ರೀತಿಯಾಗಿ ಕುಸಿದ ಕಾರಣವಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತಾನೆ ಹೇಳ್ಬೋದು. ಸದ್ಯ ಏನು ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಆರಂಭ ಆಗಿರುವಂತದ್ದು. 2 ಜೆಸಿಪಿಗಳ ಮೂಲಕವಾಗಿ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. ಸದ್ಯ ಆ ಭಾಗದಲ್ಲಿ ಅಂದ್ರೆ ಒಂದೇ ರಸ್ತೆಯಲ್ಲಿ ದ್ವಿಮುಖ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೆಚ್ಚಿನ ವಾಹನ ದಟ್ಟಣೆಗಳು ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ರಸ್ತೆ ಏನಿದೆ, ಇದು ಹೆಚ್ಚು ವಾಹನ ಸಂಚರಿಸುವಂತಹ ರಸ್ತೆ. ಹೀಗಾಗಿ ಈಗ ಸದ್ಯ ಒಂದು ಕಡೆಯಲ್ಲಿ ವಾಹನ ಸಂಚಾರ ಆಗ್ತಾ ಇರುವಂತದ್ದು. ಇಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಬರದಿಂದ ಸಾಗ್ತಾ ಇರುವಂತದ್ದು. ಏನು ದೊಡ್ಡ ದೊಡ್ಡ ಬಂಡೆಗಳು ಇರುವ ಕಾರಣವಾಗಿ ಮಣ್ಣು ತೆರವು ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತದ್ದು. ಆದ್ರೂ ಕೂಡ 2 ಏನು ಈ ವಾಹನಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇಲ್ಲಿ ಮಾತ್ರ ಅಲ್ಲದೆ ಹಲವು ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಮಣ್ಣು ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಸದ್ಯ ಬೆಳಗಿನಿಂದಲೇ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ನಡೀತಾ ಇರುವಂತದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ರಾತ್ರಿ ವೇಳೆ ಭಾರೀ ಮಳೆಯಾಗಿತ್ತು. ರಾತ್ರಿ ವೇಳೆ ಭಾರೀ ಮಳೆಯಾದ ಕಾರಣವಾಗಿ ಹಲವು ಕಡೆಗಳಲ್ಲಿ ನೀರು ನಿಂತ ಘಟನೆಗಳು ನಡೆದ್ರೆ, ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿದ ಘಟನೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಲ್ಲಿ ಮಳೆಗೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಾಶಿ, ರಸ್ತೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಂತೂ ಮಳೆ ತಂದಿರುವಂತಹ ಅವಾಂತರ ಒಂದೆರಡಲ್ಲ, ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ, ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ನಿರಂತರವಾದ ಮಳೆ, ಗುಡ್ಡ ಕುಸಿತ ಆಗಿದೆ. ಮಣ್ಣಿನ ರಾಶಿ ರಾಶಿ ಕಂಡು ಬರ್ತಾ ಇದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಾಶಿ, ರಸ್ತೆಯಲ್ಲಿ ಮಣ್ಣನ್ನು ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು, ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಕೆಪಿಟಿಯಿಂದ ಏನು ಕೆಎಸ್ಆರ್ಟಿಸಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಅಲ್ಲಿ ಮೇಲ್ಭಾಗದ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸುವುದು, ಬೃಹದಾಕಾರದ ಬಂಡೆಗಳು ಈ ಒಂದು ರಸ್ತೆಗೆ ಬಿದ್ದಿರುವ ಕಾರಣವಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಗಮನಿಸಬಹುದು, ಬಹಳ ಗುಡ್ಡ ಪ್ರದೇಶ. ಈ ಗುಡ್ಡ ಪ್ರದೇಶದ ಮಣ್ಣು ನಿನ್ನೆ ರಾತ್ರಿಗೆ ಈ ರೀತಿಯಾಗಿ ಕುಸಿದು ಬಿದ್ದಿರುವಂತದ್ದು. ಏನು ಈ ಒಂದು ರಸ್ತೆ ಏನಿದೆ, ಇದು ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ರಸ್ತೆ. ಆದ್ರೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತಹ ಕಾರಣವಾಗಿ ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳು ಸಂಚರಿಸ್ತಾ ಇರುತ್ತೆ. ಹೀಗಾಗಿ ದೊಡ್ಡ
ಪ್ರಾಣ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ತಡರಾತ್ರಿ ಈ ರೀತಿಯಾಗಿ ಕುಸಿದ ಕಾರಣವಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತಾನೆ ಹೇಳ್ಬೋದು. ಸದ್ಯ ಏನು ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಆರಂಭ ಆಗಿರುವಂತದ್ದು. 2 ಜೆಸಿಪಿಗಳ ಮೂಲಕವಾಗಿ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. ಸದ್ಯ ಆ ಭಾಗದಲ್ಲಿ ಅಂದ್ರೆ ಒಂದೇ ರಸ್ತೆಯಲ್ಲಿ ದ್ವಿಮುಖ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೆಚ್ಚಿನ ವಾಹನ ದಟ್ಟಣೆಗಳು ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ರಸ್ತೆ ಏನಿದೆ ಇದು ಹೆಚ್ಚು ವಾಹನ ಸಂಚರಿಸುವಂತಹ ರಸ್ತೆ. ಹೀಗಾಗಿ ಈಗ ಸದ್ಯ ಒಂದು ಕಡೆಯಲ್ಲಿ ವಾಹನ ಸಂಚಾರ ಆಗ್ತಾ ಇರುವಂತದ್ದು. ಇಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಬರದಿಂದ ಸಾಗ್ತಾ ಇರುವಂತದ್ದು. ಏನು ದೊಡ್ಡ ದೊಡ್ಡ ಬಂಡೆಗಳು ಇರುವ ಕಾರಣವಾಗಿ ಮಣ್ಣು ತೆರವು ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತದ್ದು. ಆದ್ರೂ ಕೂಡ 2 ಏನು ಈ ವಾಹನಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇಲ್ಲಿ ಮಾತ್ರ ಅಲ್ಲದೆ ಹಲವು ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಮಣ್ಣು ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಸದ್ಯ ಬೆಳಗಿನಿಂದಲೇ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ನಡೀತಾ ಇರುವಂತದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ರಾತ್ರಿ ವೇಳೆ ಭಾರೀ ಮಳೆಯಾಗಿತ್ತು. ರಾತ್ರಿ ವೇಳೆ ಭಾರೀ ಮಳೆಯಾದ ಕಾರಣವಾಗಿ ಹಲವು ಕಡೆಗಳಲ್ಲಿ ನೀರು ನಿಂತ ಘಟನೆಗಳು ನಡೆದ್ರೆ, ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿದ ಘಟನೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರಲ್ಲಿ ಮಳೆಗೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಸ್ತೆಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಂತೂ ಮಳೆ ತಂದಿರುವಂತಹ ಅವಾಂತರ ಒಂದೆರಡಲ್ಲ, ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ನಿರಂತರವಾಗಿ ಮಳೆ, ನಗರದ ಬಿಜೈ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿದೆ. ನಿರಂತರವಾದ ಮಳೆ, ಗುಡ್ಡ ಕುಸಿತ ಆಗಿದೆ. ಮಣ್ಣಿನ ರಾಶಿ ಕಂಡು ಬರ್ತಾ ಇದೆ. ಗುಡ್ಡ ಕುಸಿದು ರಸ್ತೆಯಲ್ಲಿ ಮಣ್ಣಿನ ರಾಶಿ ರಸ್ತೆಯಲ್ಲಿ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ಕೆಪಿಟಿಯಿಂದ ಏನು ಕೆಎಸ್ಆರ್ಟಿಸಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ ಅಲ್ಲಿ ಮೇಲ್ಭಾಗದ ಗುಡ್ಡ ಕುಸಿದು ರಸ್ತೆಗೆ ಬಿದ್ದಿರುವಂತದ್ದು. ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸುವುದು ಬೃಹದಾಕಾರದ ಬಂಡೆಗಳು ಈ ಒಂದು ರಸ್ತೆಗೆ ಬಿದ್ದಿರುವ ಕಾರಣವಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಈ ಒಂದು ರಸ್ತೆಯ ಮೇಲ್ಭಾಗದಲ್ಲಿ ಗಮನಿಸಬಹುದು ಬಹಳ ಗುಡ್ಡ ಪ್ರದೇಶ. ಈ ಗುಡ್ಡ ಪ್ರದೇಶದ ಮಣ್ಣು ನಿನ್ನೆ ರಾತ್ರಿಗೆ ಈ ರೀತಿಯಾಗಿ ಕುಸಿದು ಬಿದ್ದಿರುವಂತದ್ದು. ಏನು ಈ ಒಂದು ರಸ್ತೆ ಏನಿದೆ ಇದು ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ರಸ್ತೆ. ಆದ್ರೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತಹ ಕಾರಣವಾಗಿ ದೊಡ್ಡ ದುರಂತ ತಪ್ಪಿದೆ ಅಂತಾನೆ ಹೇಳ್ಬೋದು. ಇಲ್ಲಾದ್ರೆ ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳು ಸಂಚರಿಸ್ತಾ ಇರುತ್ತೆ. ಹೀಗಾಗಿ ದೊಡ್ಡ ಪ್ರಾಣ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ತಡರಾತ್ರಿ ಈ ರೀತಿಯಾಗಿ ಕುಸಿದ ಕಾರಣವಾಗಿ ದೊಡ್ಡ ಒಂದು ಅಪಾಯ ತಪ್ಪಿದೆ ಅಂತಾನೆ ಹೇಳ್ಬೋದು. ಸದ್ಯ ಏನು ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಆರಂಭ ಆಗಿರುವಂತದ್ದು. 2 ಜೆಸಿಪಿಗಳ ಮೂಲಕವಾಗಿ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು. ಸದ್ಯ ಆ ಭಾಗದಲ್ಲಿ ಅಂದ್ರೆ ಒಂದೇ ರಸ್ತೆಯಲ್ಲಿ ದ್ವಿಮುಖ ಸಂಚಾರಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೆಚ್ಚಿನ ವಾಹನ ದಟ್ಟಣೆಗಳು ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ರಸ್ತೆ ಏನಿದೆ ಇದು ಹೆಚ್ಚು ವಾಹನ ಸಂಚರಿಸುವಂತಹ ರಸ್ತೆ. ಹೀಗಾಗಿ ಈಗ ಸದ್ಯ ಒಂದು ಕಡೆಯಲ್ಲಿ ವಾಹನ ಸಂಚಾರ ಆಗ್ತಾ ಇರುವಂತದ್ದು. ಇಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಗಳು ಕೂಡ ಬರದಿಂದ ಸಾಗ್ತಾ ಇರುವಂತದ್ದು. ಏನು ದೊಡ್ಡ ದೊಡ್ಡ ಬಂಡೆಗಳು ಇರುವ ಕಾರಣವಾಗಿ ಮಣ್ಣು ತೆರವು ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತದ್ದು. ಆದ್ರೂ ಕೂಡ 2 ಏನು ಈ ವಾಹನಗಳನ್ನು ಬಳಸಿಕೊಂಡು ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಇಲ್ಲಿ ಮಾತ್ರ ಅಲ್ಲದೆ ಹಲವು ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಮಣ್ಣು ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ಸದ್ಯ ಬೆಳಗಿನಿಂದಲೇ ಈ ರೀತಿಯಾಗಿ ಮಣ್ಣು ತೆರವು ಕಾರ್ಯಾಚರಣೆ ಆರಂಭ ನಡೀತಾ ಇರುವಂತದ್ದು. ಏನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿದ ಪರಿಣಾಮವಾಗಿ ಹಲವು ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಘಟನೆಗಳು ಕೂಡ ನಡೆದಿರುವಂತದ್ದು. ರಾತ್ರಿ ವೇಳೆ ಭಾರೀ ಮಳೆಯಾಗಿತ್ತು. ರಾತ್ರಿ ವೇಳೆ ಭಾರೀ ಮಳೆಯಾದ ಕಾರಣವಾಗಿ ಹಲವು ಕಡೆಗಳಲ್ಲಿ ನೀರು ನಿಂತ ಘಟನೆಗಳು ನಡೆದ್ರೆ, ಕೆಲವೊಂದು ಕಡೆಗಳಲ್ಲಿ ಗುಡ್ಡ ಕುಸಿದ ಘಟನೆಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.